ಸೊ ತುಂಬ ಟೈಮ್ ತಗೊಳ್ಳೋದು ಬೇಡ. ಇದು ಡಿ ಕ್ರಿಯೇಷನ್ಸ್ ನಮ್ಮ ದೇವರಾಜ್ ಸರ್ ಅವರ ನಿರ್ಮಾಣದ 5ನೇ ಸಿನಿಮಾ, ಮತ್ತು ಇದು ನನ್ನ ಮತ್ತು ದೇವರಾಜ್ ಸರ್ ಅವರ ಕಾಂಬಿನೇಷನ್ನ 3ನೇ ಸಿನಿಮಾ, ಹೊಸ ಸಿನಿಮಾ. ಅದರದ್ದು ಟೈಟಲ್ ಲಾಂಚ್ ಮತ್ತು ಒಂದು ಸಣ್ಣ ಲುಕ್ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ನಾರ್ಮಲಿ ಸಿನಿಮಾ ಮುಗಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾಯಿದ್ದೆ. ಈ ಸಲ ಸಿನಿಮಾ ಶುರುವಾಗಕ್ಕೆ ಮುಂಚೆನೇ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಹೊಸದಾಗಿದೆ. ಚಿತ್ರರಂಗನೂ ಹೊಸ ದಿಕ್ಕಿಗೆ ಏನು ಚೇಂಜ್ ಮಾಡ್ಕೊಳ್ಬೇಕಾಗಿರೋಂಥ ಕಾಲಘಟ್ಟದಲ್ಲಿ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಣ. ಸೊ ಆ ಕಾರಣಕ್ಕೆ ಇದೊಂದು ಇಲ್ಲಿಂದ ಶುರು ಮಾಡೋಣ, ಒಂದು ಸಣ್ಣ ಪರಿಚಯ ನಿಮಗೆ ಸಿನಿಮಾ ಬಗ್ಗೆನೂ ತೋರಿಸಿ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಬಿಟ್ಟು ಇಲ್ಲಿಂದ ಶುರು ಮಾಡೋಣ ಅಂತ. ಮೊದಲಿಗೆ ಶೀರ್ಷಿಕೆ ಅನಾವರಣ ಮತ್ತು ಒಂದು ಸಣ್ಣ ಟೀಸರ್ ಲೈಕ್. ಸೊ ಪ್ರೇಕ್ಷಕರ ಅಭಿರುಚಿನೂ ಚೇಂಜ್ ಆಗ್ತಾ ಇದೆ, ಅವ್ರ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗ್ತಾ ಇದೆ. ಇಂಥದ್ರಲ್ಲಿ ನಾನು ಮಾಡ್ತಾ ಇರೋ ಸಿನಿಮಾಗಳು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಇಲ್ಲಿವರೆಗೂ. ಅದ್ರ ಬಗ್ಗೆ ಯಾವ ಇದು ಕೊರತೆನೂ ಇಲ್ಲ, ಏನೂ ಇಲ್ಲ. ಅದ್ರ ಬಗ್ಗೆ ಒಳ್ಳೆ ಒಪಿನಿಯನು ಬಂದಿದೆ, ಸಪೋರ್ಟ್ ಸಿಕ್ಕಿದೆ, ಒಳ್ಳೆಯ ಹೆಸರು ಬಂದಿದೆ, ಎಲ್ಲನೂ ಬಂದಿದೆ. ಬಟ್ ಹೇಳುವ ಫಾರ್ಮೆಟಲ್ಲಿ ಹೊಸತನ ರೂಢಿಸ್ಕೋಬೇಕು ಅಂತ ಒಂದು ವರ್ಷ ಗ್ಯಾಪ್ ತಗೊಂಡೆ. ಸೊ ಹೇಳೋ ರೀತಿಯಲ್ಲಿ ಅಂದರೆ ಕಂಟೆಂಟ್ ವೈಸು ಆ ಡೆಪ್ತ್ ಅಂತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಸಿನಿಮಾದಲ್ಲೂ ಅದೇ ಥರದ ಒಂದು ಡೆಪ್ತ್ ಅಂತೂ ಇರುತ್ತೆ, ಬಟ್ ಹೇಳುವ ವಿಧಾನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ ಅಂತ. ಸೊ ದೂರತಿರಾಯಣ ಬಂದ್ಬಿಟ್ಟು ಇದು ನ್ಯೂ ಜನ್ರೇಷನ್ ಲವ್ ಸ್ಟೋರಿ. ಸೊ ಆ್ಯಂಡ್ ಅದೊಂದು ರೋಡ್ ಮೂವಿ, ಅಂದರೆ ಇಡೀ ಸಿನಿಮಾ ಜರ್ನಿಯಲ್ಲಿರುತ್ತೆ. ಸಿನಿಮಾದ ಸ್ಟಾರ್ಟಿಂಗ್ ಒಂದು 10 ನಿಮಿಷ ಬೆಂಗಳೂರಲ್ಲಿ ಆಗುತ್ತೆ. ಅದಾದಮೇಲೆ ಇಲ್ಲಿಂದ ಜರ್ನಿ ಶುರುವಾದರೆ ಅಪ್ ಟು ಗೋವಾವರೆಗೂ ಇದು ಟ್ರಾವೆಲ್ ಆಗುತ್ತೆ. ಒಂದು ಜರ್ನಿಯಲ್ಲಿ ಒಂದು ಹುಡುಗ ಹುಡುಗಿ ತಮ್ಮ ಪ್ರೀತಿಯನ್ನು ಹೊಸ ರೀತಿಯಲ್ಲಿ ಕಂಡುಕೊಳ್ಳುವಂಥ ಕತೆ ದೂರತಿರಾಯಣ. ಇದು ಸಿನಿಮ್ಯಾಟಿಕ್ ಆಗೂ ಒಂದು ಬೇರೆಯೇ ಮೆಟಾಫರಿಕ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಬರುವಂಥ ನೇಚರು ಒಂದು ಕ್ಯಾರೆಕ್ಟರ್ ಆಗಿರುತ್ತೆ, ವೆಹಿಕಲ್ ಒಂದು ಕ್ಯಾರೆಕ್ಟರ್ ಆಗುತ್ತೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ವಿಜಯ್ ಕೃಷ್ಣ ಮತ್ತು ಪ್ರಿಯಾಂಕಾ ಇಬ್ಬರು ನಟಿಸ್ತಾ ಇದ್ದಾರೆ. ಸೊ ವಿಜಯ್ ಕೃಷ್ಣ ನನ್ನ ಪ್ರೀವಿಯಸ್ ಆ್ಯಕ್ಟ್ 1978 ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದರು. ತುಂಬ ವರ್ಷದ ಗೆಳೆಯ, ಒಂದೇ ಕಾಲೇಜು, ನನ್ನ ಜೂನಿಯರು, ಬಟ್ ಸ್ಟಿಲ್ ಒಳ್ಳೆ ಫ್ರೆಂಡು, ಥಿಯೇಟ್ರ್ ಬ್ಯಾಕ್ಗ್ರೌಂಡು. ಈಗ ಸದ್ಯಕ್ಕೆ ಹಿಂದಿಯಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಹಿಂದಿಯಲ್ಲಿ ವೆಬ್ ಸೀರೀಸು, ಸಿನಿಮಾ, ಕೇರಳ ಸ್ಟೋರೀಸು ತುಂಬ ಜನ ನೋಡಿರ್ತೀರ, ಅದ್ರಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಬಸ್ತರಲ್ಲಿ ಮಾಡಿದ್ದಾರೆ, ಅವರದಂತ ಒಂದು ವೆಬ್ ಸೀರೀಸ್ ಮಾಡಿದರು. ಸೊ ಅದೆಲ್ಲ ಈಗ ಹೊಸದು ಒಂದು 2 ವೆಬ್ ಸೀರೀಸು ಶುರು ಆಗ್ತಾ ಇದೆ. ಸೊ ನಮ್ಮ ಪರಿಚಯ ನನಗೆ ಈ ಕ್ಯಾರೆಕ್ಟರ್ ಬೇಕಾಗಿರುವಂಥ ಒಂದು ಮೆಚೂರ್ ಲುಕ್ಕು ಆ್ಯಂಡ್ ಆ ಒಂದು ಇನೋಸೆನ್ಸ್ ಎರಡು ಮಿಕ್ಸ್ ಇರುವಂಥ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಅದಕ್ಕೆ ವಿಜಯ್ ಪರ್ಫೆಕ್ಟ್ ಕಾಸ್ಟಿಂಗ್ ಅಂತ ವಿಜಯ್ನ ಕಾಸ್ಟಿಂಗ್ ಮಾಡಿದ್ದು. ಜೊತೆಗೆ ಪ್ರಿಯಾಂಕಾ ಅವ್ರು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ, ರುದ್ರಗರುಡ ಪುರಾಣ, ಇನ್ನೇನು ರಿಲೀಸ್ ಆಗುತ್ತೆ ಅವ್ರದ್ದು. ಅದು ಇವರ ನಮ್ಮ ಜೊತೆ 2ನೇ ಸಿನಿಮಾ. ಸೊ ಒಂದು ಹೊಸ ತಂಡ ಕಟ್ತಾ ಇದ್ದೀವಿ. ಸೊ ಇದರಲ್ಲಿ ರೈಟರು ಚೇತನ ತೀರ್ಥಹಳ್ಳಿ ಅಂತ ಸಂಭಾಷಣೆ ಬರೀತಾ ಇದ್ದಾರೆ. ಸೊ ಬಕೇಶ್, ನೋಡೋದು ಬಕೇಶ್ ನಂದು ಅವ್ರದ್ದು 3ನೇ ಸಿನಿಮಾ ಇದು. ಅವ್ರು ಪ್ರೀವಿಯಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾಯಿದ್ರು. ಈ ಸಲ ಈ ಸಿನಿಮಾದಲ್ಲಿ ಒಂದು ಕ್ಲಾಸಿಕಲ್ ಟಚ್ ಇರುವಂಥ ಇವತ್ತಿಗೆ ಈ ಜನ್ರೇಷನ್ಗೆ ಏನು ಟ್ರೆಂಡ್ ನಡೀತಾ ಇದೆ ಅವೆರಡೂ ಕಾಂಬಿನೇಷನಲ್ಲಿ ಒಂದು ಅದ್ಭುತವಾದ ಒಂದು 6 ಹಾಡುಗಳು ಮಾಡ್ತಾ ಇದ್ದಾರೆ. ಸೊ ಇದು ಮ್ಯೂಸಿಕಲ್ ಜರ್ನಿ ಕೂಡ, ಯಾಕಂತಂದರೆ ಆ ಕ್ಯಾರೆಕ್ಟರ್ಸು ಹೀರೋ ವಯಲಿನ್ ಪ್ಲೇ ಮಾಡ್ತಾನೆ, ಹೀರೋಯಿನ್ ಫ್ಲೂಟ್ ಇದು ಮಾಡ್ತಾರೆ, ನೀವು ಟೀಸರಲ್ಲಿ ನೋಡಿದ್ದೀರಾ. ಅದಷ್ಟೇ ಅಲ್ಲ, ಅವ್ರಿಗೆ ಅದು ಅವರ ವೃತ್ತಿಯಲ್ಲಿ ಅವರು ಸಾಫ್ಟ್ವೇರ್ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಶುರು ಆಗುತ್ತೆ ಕತೆ. ಸೊ ವೃತ್ತಿ ಮತ್ತು ಪ್ರವೃತ್ತಿ ನಡುವೆ ಒಂದು ಪ್ರೀತಿಯ ಹುಡುಕಾಟ ದೂರತಿರಾಯಣ. ಅದಕ್ಕೊಂದು ಜರ್ನಿ ಅನ್ನೋದು ಹೇಗೆ ಯೂಸ್ ಆಗುತ್ತೆ, ಸೊ ಇದು ಇಡೀ ಸಿನಿಮಾದಲ್ಲಿರುತ್ತೆ. ಸೊ ಇಷ್ಟು ಪರಿಚಯ. ಸೊ ಕ್ಯಾಮ್ರಾಮನ್ ಆಗಿ ಶೇಖರ್ ಚಂದ್ರ ಸರ್ ಇದ್ದಾರೆ, ನಮ್ಮ ಜೊತೆಯಲ್ಲಿ ಸತ್ಯ ಹೆಗ್ಡೆ ಸರ್ ಜೊತೆಲಿ ಇದ್ದೇ ಇರ್ತಾರೆ. ಸೊ ಅವರೊಂಥರ ನಮಗೆ 3 ಸಿನಿಮಾಗಳಿಂದ ನಮ್ಮದೊಂದು ಕಂಟಿನ್ಯೂಸ್ ಆಗಿ ಕೊಲಾಬ್ರೇಷನ್ ಇದೆ. ಸೊ ಅದಲ್ದಿರ ಎಡಿಟರ್ ನಾಗೇಂದ್ರ ಅಂತ ಆ್ಯಕ್ಟ್ 1978 ಮಾಡಿದ್ದಾರೆ, ನಾತಿಚರಾಮಿ ಮಾಡಿದರು, ನಾತಿಚರಾಮಿ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಸೊ ಅವರಿದ್ದಾರೆ.
ಸೊ ಇನ್ನೊಂದಷ್ಟು ಹೊಸ ಟೀಮ್ ಕಟ್ಟಿದ್ದೀವಿ ಈ ಸಲ. ಸರ್ ಇವತ್ತಿನ ಅದಕ್ಕೆ ಒಂದು ವರ್ಷದ ಸ್ಟಡಿ ಇದೆ ಸರ್. ಅಂದರೆ ನಮ್ಮ ಕನ್ನಡ ಸಿನಿಮಾ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳು ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಸಬ್ಜೆಕ್ಟು ಸೋಷಿಯಲ್ ಇಶ್ಯೂಸು ಮತ್ತು ಪೊಲಿಟಿಕಲ್ ಇಶ್ಯೂಸು ಮತ್ತು ಸೊಸೈಟಿ ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಅವೆಲ್ಲ ಅಬ್ಸರ್ವ್ ಮಾಡಿದಾಗ ಪ್ರೇಕ್ಷಕರು ಯಾವುದನ್ನು ಬೈ ಮಾಡ್ತಾರೆ ಅನ್ನೋದಿದೆಯಲ್ಲ, ಸೊ ಆ ಬೈ ಯಾಕೆ ಮಾಡ್ತಾರೆ ಅನ್ನೋ ಕ್ವಶನ್ಸ್ಗೆ ಇದೊಂದು ಆನ್ಸರ್ ಥರ ಹುಡುಕಾಟ ಇದು. ಅಂದರೆ ಇದು ಕಥೆಯಲ್ಲಿ 100% ಮನ್ಸೂರ ಸಿಗ್ನೇಚರ್ ಇದ್ದೇ ಇರುತ್ತೆ, ಬಟ್ ಹೇಳೋ ರೀತಿ ಮಾತ್ರ ಇದು ನನಗೂ ಅಷ್ಟೇ. ಅಂದರೆ ಹೇಳೋದನ್ನ ಎಷ್ಟು ಈ ಫೀಲ್ ಗುಡ್ ಸಿನಿಮಾ ಇದೆಯಲ್ಲ, ಸೊ ಆ ಫೀಲ್ ಗುಡ್ ಫಾರ್ಮೇಟು ಒಂದು ಲವಲವಿಕೆಯಿಂದ ತೀರಾ ಗಂಭೀರವಾಗ್ದಿರ, ಈಗ ಚಾರ್ಲಿ ಚಾಪ್ಲಿನ್ ನಗ್ನಗ್ತಾನೆ ಜಗತ್ತಿನ ಅಷ್ಟು ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿದವರು, ನಗಿಸ್ತಾನೆ. ಸೊ ಆ ಥರದಲ್ಲಿ ಕನ್ನಡದಲ್ಲಿ ನಾನು ನನ್ನ ಈ 4 ಸಿನಿಮಾಗಳನ್ನು ಬಿಟ್ಟು ಇದರಲ್ಲಿ ಬೇರೆ ಥರದಲ್ಲಿ ಒಂದು ಟ್ರೈ ಮಾಡೋಣ ಅಂತ ಈ ಒಂದು ಸಿನಿಮಾ ಮಾಡಿದ್ದೆ. ಆದರೆ ಅದು ವ್ಯಾಖ್ಯಾನ ನಾನು ಬರೆಯೋದಕ್ಕೆ ಧನಂಜಯ್ ಸರ್ ಸರ್ ಅದೊಂದು ಹುಡುಕಾಟನೂ ಹೌದು. ಯಾಕಂತಂದರೆ ಇವತ್ತಿನ ಜನ್ರೇಷನ್ನಲ್ಲಿ ನಾವು ಸಂಬಂಧಗಳನ್ನ, ಪ್ರೀತಿ, ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್, ಇದ್ರದ್ದು ಅರ್ಥ ಚೇಂಜ್ ಆಗ್ತಾ ಇದ್ದಾವೆ. ಸೊ ನಾವು 5 ವರ್ಷಗಳಿಂದ ಇದ್ದಿದ್ದ ಅರ್ಥಗಳು ಬೇರೆ, 10 ವರ್ಷಗಳಿಂದ ಅರ್ಥನೇ ಬೇರೆ, 90s ಜನ್ರೇಷನ್ ಅರ್ಥನೇ ಬೇರೆ, 80s ಜನ್ರೇಷನ್ ಅರ್ಥನೇ ಬೇರೆ. ಸೊ ಅದಕ್ಕೆ ಇವತ್ತಿನ ಜನ್ರೇಷನ್ದು ಬೇರೆ ಥರದ ವ್ಯಾಖ್ಯಾನ ಇದೆ. ಇಲ್ಲಿ ಇನ್ನೊಂದಷ್ಟು ಹೇಳಿದ್ರೆ ಪೂರ್ತಿ ಕಥೆ ಹೇಳ್ದಂಗೆ ಆಗುತ್ತೆ. ನೀವೇನು ತಯಾರಿ ಮಾಡ್ಕೊಂಡ್ರೆ ಆಕ್ಚುಲಿ ಅಂದ್ರೆ ನಿಮ್ಮ ಫಾರ್ಮ್ಯಾಟ್ ಬಿಟ್ಟು ಈ ತರದೊಂದು ಕಥೆ ಹೇಳಬೇಕಾದ್ರೆ ನಿಮ್ಮ ಮನಸ್ಥಿತಿ ಅಂದ್ರೆ ಅಲ್ಲ ಇದು ಬಿಟ್ಟು ಆಚೆ ಬರ್ಬೇಕಾದ್ರೆ ಒಂದು ಲವ್ ಇದು ಅಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ 1 year ಇಂದ ನಾನು ಸಾಕಷ್ಟು ಸ್ಟಡಿ ಮಾಡಿದ್ದೀನಿ. ಈ ಕೌನ್ಸಿಲಿಂಗ್ ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬ ಪಾಪ್ಯುಲರ್ ಆಗ್ತಿದೆ, ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ. ಸೊ ಆ ಕೌನ್ಸಿಲರ್ಸ್ ಜೊತೆ ತುಂಬ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ, ಒಂದಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನು ಅಬ್ಸರ್ವ್ ಮಾಡಿದ್ದೀನಿ, ಸ್ಟಡಿ ಮಾಡಿದ್ದೀನಿ. ಸಾಕಷ್ಟು ನನ್ನ ಸುತ್ತಮುತ್ತ ಇರುವಂಥ ಯಂಗ್ ಜನ್ರೇಷನ್ಸು, ಇವನ್ನ ಲಾಯರ್ಸ್ನ. ಸೊ ಆಬ್ವಿಯಸ್ಲಿ ಆ ರಿಸರ್ಚ್ ಅಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಸಿಂಗಲ್ ಪೇರೆಂಟ್ಸ್ನ ಸ್ಟಡಿ ಮಾಡಿದ್ದೀನಿ. ಸೊ ಈ ಥರದ್ದು ಎಲ್ಲ ಥರದಲ್ಲಿ ಸ್ಟಡಿ ಮಾಡಿ ಇದಕ್ಕೆ ಒಂದು ಕಥೆಯ ರೂಪ ಕೊಟ್ಟಿದ್ದೀನಿ. ಇದು ಸೆಪ್ಟೆಂಬರ್ 3ಕ್ಕೆ ಶೂಟಿಂಗ್ ಶುರು ಆಗುತ್ತೆ. 3 ಸ್ಕೆಡ್ಯೂಲಲ್ಲಿ ಆಗುತ್ತೆ. 1 ಸ್ಕೆಡ್ಯೂಲು ಬೆಂಗಳೂರಲ್ಲಿ ಆಗುತ್ತೆ ಫಸ್ಟು. ಅದಾದಮೇಲೆ ಸೆಪ್ಟೆಂಬರ್ 30ರಿಂದ ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಟ್ರಾವೆಲಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಒಂದು 2 ದಿವಸ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ ಶೂಟಿಂಗ್ ಇರುತ್ತೆ. ಒಂದಷ್ಟು ಇಂಪಾರ್ಟೆಂಟ್, ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸು ಇದರಲ್ಲಿ ಬರ್ತಾರೆ. ಅದನ್ನು ಸಿನಿಮಾ ಮುಗಿದ ಮೇಲೆ ಹೇಳೋದು ಬೆಟರು ಅಂತ ನನಗೆ. ಯಾಕಂತಂದರೆ ಅದೊಂಥರ ಸಮಥಿಂಗ್ ಸ್ಪೆಷಲ್. ಯಾಕಂತಂದರೆ ಇದೊಂದು ಜರ್ನಿ ಇದೆಯಲ್ಲ, ಈ ಜರ್ನಿ ಅಂದರೆ ಈಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಮಗೆ ಒಂದೊಂದು ಊರಲ್ಲಿ ಯಾರೋ ಒಬ್ರು ಸಿಗ್ತಾ ಇರ್ತಾರೆ, ಒಂದು ಬಸ್ಸಲ್ಲಿ ಯಾರೋ ಸಿಗ್ತಾ ಇರ್ತಾರೆ, ಟ್ರೈನಲ್ಲಿ ಹೋಗಿ ಟ್ರೈನಲ್ಲಿ ಯಾರೋ ಸಿಗ್ತಾ ಇರ್ತಾರೆ. ಸೊ ಈಗ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಅದೊಂದು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಇಲ್ಲ ನಮ್ಮ ಥಾಟ್ಸ್ಗೆ ಅದೊಂದು ಕ್ವಶನ್ ಆಗ್ಬೋದು. ಈ ಥರದಲ್ಲಿ ಈ ಜರ್ನಿಯಲ್ಲಿ ಒಂದಷ್ಟು ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಸ್ ಅಂದರೆ ಸಿಗ್ತಾ ಹೋಗ್ತಾರೆ. ಅದನ್ನು ಒಂದು ಸ್ವಲ್ಪ ಸ್ಪೆಷಲ್ ಆಗೇನೆ ಡಿಸೈನ್ ಮಾಡಿದ್ದೀನಿ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಇದೆ. ಸೊ ಸಮಸ್ಯೆ ಏನದಿಲ್ಲ, ಇದ್ದು ಅದನ್ನ ಅಂಡರ್ಲೈನ್ ಹೇಳ್ತಾ ಇದ್ದೀರಾ. ಏನು ಸಮಸ್ಯೆಗಳೇ ಇಲ್ವಾ ಇಲ್ಲಿ ಈ ಚಿತ್ರದಲ್ಲಿ, ಅಥವಾ ಇದ್ದದನ್ನ ಅದನ್ನ ಬೇರೆ ರೀತಿ ಹೇಳಕೊಟ್ಟಿದ್ದೀರಾ? ಸಮಸ್ಯೆಗಳು ಇದ್ದೇ ಇರುತ್ತೆ ಸರ್. ಹೀರೋ ಆಗೋದೇ ವಿಲನ್ ಇದ್ದಾಗಲ್ವಾ ಸರ್. ಸೊ ಒಂದು ಸಮಸ್ಯೆಗೆ ಉತ್ತರ ಹುಡುಕ್ಬೇಕು ಅಂದ್ರೆ ಸಮಸ್ಯೆ ಇರ್ಲೇಬೇಕಲ್ವಾ. ಸಮಸ್ಯೆನೇ ಇಲ್ಲ ಅಂತಂದ್ರೆ ಬಂದ ಪುಟ್ಟ ಹೋದ ಪುಟ್ಟ ಆಗ್ಬಿಡುತ್ತೆ ಸರ್. ಸೋಷಿಯಲ್ ಇಶ್ಯೂ ಅಂದ್ರೆ, ಬಟ್ ಇದು ರಿಲೇಶನ್ಶಿಪ್ ಸಂಬಂಧಪಟ್ಟಿದ್ದು. ಯಾಕಂತಂದ್ರೆ ನನ್ನ 2ನೇ ಸಿನಿಮಾ ನಾತಿಚರಾಮಿ ಇದೇ ಥರದ ಒಂದು ಸಿನಿಮಾ ಮಾಡಿದೆ, ಬಟ್ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಂಡಿದ್ದೆ. ಬಟ್ ಈಗ ಸ್ವಲ್ಪ ಅದನ್ನ ಬೇರೆ ಫಾರ್ಮೆಟ್ಗೆ ಒಂದು ಲವಲವಿಕೆಯ ಸಿನಿಮಾ ಮಾಡೋಣ ಅಂತ. ಹೌದಲ್ಲ ಸರ್, ಸಿನಿಮಾನೇ ಚೇಂಜ್ ಮಾಡಿದ್ರೆ ನಾವು ಚೇಂಜ್ ಆಗಿಲ್ಲ ಅಂದ್ರೆ ಹೆಂಗೆ?
ಸರ್, ಈಗ ನಾವು ಸಿನಿಮಾ ಯಾವಾಗ ಮಾಡ್ತೀವಿ, ಅದನ್ನು ಯಾವಾಗ ಮುಗಿಸ್ತೀವಿ, ಯಾವಾಗ ತೆರೆಗೆ ತರ್ತೀವಿ ಅನ್ನೋದನ್ನು ಒಂದು ಪ್ರೊಡಕ್ಷನ್ ಡಿಸೈನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂತಂದರೆ ಸಿನಿಮಾ ಮಾಡಿಕೊಂಡು ಅದನ್ನ ವರ್ಷಾನುಗಟ್ಟಲೆ ಇಟ್ಕೊಂಡು, ಅಂದರೆ ನಮ್ಮ ದೇವರ ಸರಿದ್ರೆ ನಾವು ಯಾವತ್ತೂ ಆ ಥರ ಆಗಿಲ್ಲ. ನಾವು ಸಿನಿಮಾ ಮಾಡಿದ ತಕ್ಷಣ ಥಿಯೇಟ್ರಿಗೆ ತಂದುಬಿಟ್ಟಿದ್ದೀವಿ. ಬಟ್ ಇಲ್ಲಿಂದ ಪ್ರೇಕ್ಷಕರಿಗೆ ಒಂದು ಕ್ಲಾರಿಟಿ ಕೊಡಬೇಕು, ಇದು ಯಾವಾಗ ಶುರುವಾಗುತ್ತೆ, ಯಾವಾಗ ಮುಗಿಯುತ್ತೆ, ಯಾವಾಗ ಬರುತ್ತೆ ಅಂತ. ಸೊ ಸಿನಿಮಾ ಆಲ್ಮೋಸ್ಟ್ ಜನವರಿ ಫೆಬ್ರವರಿಗೆ ರೆಡಿ ಆಗಿಬಿಡುತ್ತೆ. ಬಟ್ ಅದನ್ನು ಜನಕ್ಕೆ ತಲುಪಿಸೋದಕ್ಕೆ ಪಬ್ಲಿಸಿಟಿ, ಮಾರ್ಕೆಟ್ ಅನ್ನೋದು, ಇವತ್ತು ಮಾರ್ಕೆಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಸ್ಪೇಸ್ ಜಾಸ್ತಿ ಇಟ್ಕೊಂಡಿದ್ದೀನಿ ಈ ಸಲ. ಅಂದರೆ ಕತೆ ಬರೆದು ಇಲ್ಲಿ ಈ ಸ್ಟೇಜಿಗೆ ಬರೋದಕ್ಕೆ ಟೈಮ್ ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ಫಾಸ್ಟ್ ಮಾಡ್ಕೊತೀನಿ. ಫಸ್ಟ್ ಕಾಪಿ ರೆಡಿ ಆದಮೇಲೆ ಅಲ್ಲಿಂದ ಟೈಮ್ ತೊಗೊಂಡು ಪ್ರಾಪರಾಗಿ ಜನಗಳಿಗೆ ಪ್ರಮೋಟ್ ಮಾಡಿ. ಯಾಕಂತಂದರೆ ಇವತ್ತು ಸಿನಿಮಾ ಪ್ರಮೋಷನ್ ಅನ್ನೋದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಪ್ಲ್ಯಾನ್ ಆಗಬೇಕು. ಎಲ್ಲೋ ಅಂದರೆ ಈಗ ನನ್ನ ಸಿನಿಮಾ ಏನಿದೆ, ಈ ಸಿನಿಮಾದ ಪ್ರೇಕ್ಷಕರು ಯಾರು, ಈಗ ನನ್ನ ತಲೆಯಲ್ಲಿ ಆಲ್ರೆಡಿ ಪ್ರೇಕ್ಷಕರಿದ್ದಾರೆ, ಯಾರಿಗೆ ಈ ಸಿನಿಮಾ ತೋರಿಸ್ಬೇಕು ಅಂತ. ಅದ್ರ ಜೊತೆಗೆ ಯಾರು ಬರ್ತಾರೋ ಅವರೆಲ್ಲ ಬೋನಸ್ ನನಗೆ. ಅದನ್ನು ಪ್ರಾಪರ್ ಅಂದರೆ ನನ್ನ ಸಿನಿಮಾಗೆ ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಇನ್ವೆಸ್ಟ್ದು ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಈ ಸಿನಿಮಾ ನಾನು ಥಿಯೇಟರ್ ಅಂತಲೇ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇದು ಏನೇ ನಮ್ಮದು ಏನು ರಿಕವರಿ ಅಂತ ಏನಿದೆ, ಇನ್ವೆಸ್ಟ್ಮೆಂಟ್ ರಿಕವರಿ ಅನ್ನೋದು, ಅದನ್ನ 100% ಥಿಯೇಟ್ರಿಂದ ತೆಗಿಬೇಕು ಅನ್ನೋದು ನನ್ನ ಟಾರ್ಗೆಟ್ ಆ್ಯಕ್ಚುಲಿ. ಯಾಕಂತಂದರೆ ಈ OTT ಆಗ್ಬೋದು, TV ರೈಟ್ಸು, ಸ್ಯಾಟಲೈಟ್ ಆಗ್ಬೋದು, ಅದೇನು ಬಂದರೂ ಬೋನಸ್ಸು. ಅಂದರೆ ಈಗ ನನ್ನ ಪ್ರೇಕ್ಷಕರ ಜೊತೆಗೆ ಅದರ್ ಆಡಿಯನ್ಸ್ ಬಂದರೆ ಹೆಂಗೆ ಬೋನಸ್ ಆಗುತ್ತೋ, ಥಿಯೇಟ್ರ್ ಜೊತೆಗೆ ಇನ್ನೇನು ಬರುತ್ತೋ ಅದು ಬೋನಸ್. ಬಟ್ ಅದನ್ನು ಯಾವುದೇ ರೀತಿಯಲ್ಲಿ ತಲೆಯಲ್ಲಿ ಇಟ್ಕೊಳ್ದಿರ, ಇದು OTT ಸಿನಿಮಾ ಪ್ರೇಕ್ಷಕರಿಗೆ ಅವ್ರು ಥಿಯೇಟ್ರಲ್ಲಿ ಬಂದು, ಯಾಕಂದರೆ ಇದು ಇಂಪಾರ್ಟೆಂಟ್ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿ, ಇದು ವಿಜುವಲಿನೇ ಬೇರೆನೇ ನಿಮಗೆ ಒಂದು ಅಪೀಲ್ ಆಗೋಂಥದ್ದು. ನೀವು ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ನಾನು ಇದನ್ನು ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ನನಗೆ ಈ ಖುಷಿ ಕೊಡೋದು ಹಂಗಂತ ಹೇಳ್ಬಿಟ್ಟು ಇದರಲ್ಲಿ ದೊಡ್ಡ ದೊಡ್ಡ ಸೆಟ್ಗಳಿಲ್ಲ. ಬಟ್ ನೇಚರ್ ಇದೆ, ಇಡೀ ಜರ್ನಿಯಲ್ಲಿ ನೇಚರ್ ಬರುತ್ತೆ. ಆ ವಿಜುವಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಸೌಂಡ್ಸು, ಟ್ರಾವೆಲ್ಲು, ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಇದನ್ನೆಲ್ಲ ಥಿಯೇಟ್ರಲ್ಲಿ ಅದನ್ನೇ ಥಿಯೇಟ್ರಲ್ಲೇ ಅದನ್ನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ನೋ ಥರದ ಅನಿಸ್ಬೇಕು. ಸೊ ಆ ಪ್ರಯತ್ನದ ಇದು ಕಥೆ ಸರ್. ಇದು ಖಂಡಿತ ಇದು ಮ್ಯೂಸಿಕಲ್, ಅದು ಮ್ಯೂಸಿಕ್ ಅನ್ನೋದು ಒಂದು ಕ್ಯಾರೆಕ್ಟರ್ ಥರ ಟ್ರಾವೆಲ್ ಆಗುತ್ತೆ. ಪ್ರಶ್ನೆಗಳಿಗೆ ಮ್ಯಾಕ್ಸಿಮಮ್ ಮ್ಯೂಸಿಕಲ್ಲಿ ಉತ್ತರ ಸಿಗುತ್ತೆ. ಇದೆ ಸರ್, ನೀವು ಅದನ್ನ ಇನ್ನೊಂಚೂರು ಅಬ್ಸರ್ವ್ ಮಾಡಿದ್ರೆ ಯಾಕೆ ಇಬ್ಬರು ಒಂದು ಕಾರಲ್ಲಿ ಹೋಗೋರು 2 ಕ್ಲಾಸ್ ಇಟ್ಕೊತಾರೆ ಅನ್ನೋದನ್ನ ಅದು ಕತೆ ಹೇಳ್ಬಿಟ್ರೆ ಸಿನಿಮಾ ನೋಡೋದಿಲ್ಲ. ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಚೆನ್ನಾಗಿರೋ ಕತೆ ಹೇಳೋಣ, ಚೆನ್ನಾಗಿ ಮಾಡೋಣ ಅನ್ನೋದು ಒಂದು ಆಸೆ ಯಾವುದೇ ಆರ್ಟಿಸ್ಟ್ಗಾರು ಇದ್ದೇ ಇರುತ್ತೆ. ನಾನು ಅದನ್ನ ತುಂಬಾ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದೆ. ಯಾವ್ದಾದ್ರು ಒಂದು ಸಿನಿಮಾ ಮಾಡೋಣ, ಕೆಲವೊಂದು ಕಥೆಗಳು ಬಂದಿತ್ತು, ಕಾನ್ವರ್ಸೇಷನ್ಸ್ ಆಯಿತು. ಬಟ್ ಯಾವುದೋ ಒಂದು ಕಾರಣಕ್ಕೆ ಅದಾಗಲಿಲ್ಲ. ಮನ್ಸೂರೆಯಿಂದ ನಾನು 5 ವರ್ಷದಿಂದ ಬಿದ್ದಿದ್ದೀನಿ. ಏನಾರು ಒಂದು ಮಾಡೋಣ, ಒಟ್ಟಿಗೆ ಮಾಡೋಣ ಅಂತ. ಆ್ಯಂಡ್ ಸುಮಾರು ಪ್ರಯತ್ನಗಳು ನಾವು ಮಾಡಿದ್ವಿ. ಇನ್ಫ್ಯಾಕ್ಟ್ ಕೆಲವೊಂದು ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂತ ಪ್ಲ್ಯಾನ್ಗಳಿತ್ತು. ಬಟ್ ಸರ್ಕಮ್ಸ್ಟಾನ್ಷಿಯಲಿ ಅದಾಗಲಿಲ್ಲ. ಐ ಆಮ್ ವೆರಿ ಗ್ಲ್ಯಾಡ್ ಆಫ್ಟರ್ 5 years ಈ ಒಂದು ಸ್ಕೇಲಲ್ಲಿ ನನಗೆ ಮನ್ಸೋರೆ ಅಂತ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಐ ಥಿಂಕ್ ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ಯಾರಿಗೂ ಸಿಗೋದಿಲ್ಲ. ಫಸ್ಟ್ ಫಿಲ್ಮ್ ಆಗಿ, ಲೀಡ್ ಆಗಿ, ದಿಸ್ ಇಸ್ ಮೈ ಫಸ್ಟ್ ಕನ್ನಡಕ್ಕೆ. ಐ ಆಮ್ ವೆರಿ ಹ್ಯಾಪಿ. ಐ ಹೋಪ್ ದಟ್ ನಮ್ಮ ಇಡೀ ತಂಡ ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಕಥೆನ ಚೆನ್ನಾಗಿ ಆಚೆ ಬರಲಿ ಅಂತ. ನಾನು ಬೆಂಗಳೂರೇ ಸರ್. ಸಾರಿ, ಕ್ಯಾರೆಕ್ಟರ್ ಜೊತೆ ಇನ್ನೂ ಚೂರು ಇವ್ರು ಆಲ್ರೆಡಿ ತುಂಬಾ ಹೇಳಿದ್ದಾರೆ. ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಕಥೆನೇ ಹೇಳ್ಬೇಕಾಗತ್ತೆ. ಸುಮಾರಿವೆ. ಅದನ್ನು ಅಫ್ಕೋರ್ಸ್ ನಿಮಗೆ ಆಲ್ರೆಡಿ ನೋಡಿರ್ತೀರ, ವಯಲಿನ್ ಇದೆ. ಅದು ಬಿಟ್ಟು ಫಿಲಾಸಫಿಕಲ್ ಡೆಪ್ತ್ ಮತ್ತೆ ಸೈಕಲಾಜಿಕಲ್ ಡೆಪ್ತ್ ಇರುತ್ತೆ. ಬಟ್ ಅಗೇನ್ ಅದ್ರ ಒಳಗಡೆ ತುಂಬಾ ಹೋಗೋದಿಕ್ಕೂ ಆಗಲ್ಲ. ಮೊದಲನೇದು ಬ್ಯಾಡ್ ಮ್ಯಾನರ್ಸ್ ಮಾಡಿದ್ದೆ, ಎರಡನೇದು ರುದ್ರಗರುಡ ಪುರಾಣ. ಇದು ನನ್ನ 3ನೇ ಸಿನಿಮಾ. ರುದ್ರಗರುಡ ಪುರಾಣ ಆದಮೇಲೆ ತುಂಬ ದಿನ ವೆಯ್ಟ್ ಮಾಡ್ದೆ ನಾನು ಒಂದು ಒಳ್ಳೆ ಸಿನಿಮಾಕ್ಕೆ. ಮಧ್ಯದಲ್ಲಿ ತುಂಬ ಪ್ರಾಜೆಕ್ಟ್ಸ್ ಬಂತು, ಬಟ್ ಯಾವುದೂ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಮತ್ತು
ಹೀರೋಯಿನ್ ಸ್ಕ್ರೀನ್ ಸ್ಪೇಸ್ ಅನ್ನೋದು ಜಾಸ್ತಿ ಅದು ಯಾವ ಫಿಲ್ಮಲ್ಲೂ ನಾನು ನೋಡಲಿಲ್ಲ. ಬಟ್ ಈ ಫಿಲ್ಮ್ ನನಗೆ ಬಂದಾಗ ಐ ಥಿಂಕ್ ಯೂನಿವರ್ಸೇ ನಾನು ಕೇಳ್ಕೊಂಡಂಗೆ ಇದು ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಇಬ್ಬರಿಗೂ ಈಕ್ವಲ್ ಲೆವೆಲಲ್ಲಿ ಸ್ಕ್ರೀನ್ ಸ್ಪೇಸ್ ಇದೆ. ಅಷ್ಟೇ ಆ್ಯಕ್ಟಿಂಗಿಗೆ ಒಳ್ಳೆ ಸ್ಪೇಸ್ ಕೂಡ ಇದೆ. ಆ್ಯಂಡ್ ಕಲಿಯೋದಕ್ಕೆ ತುಂಬಾ ಇದೆ. ಏಕೆಂದರೆ ಸರ್ ಈಗಾಗಲೇ ಹೇಳಿದ್ದಾರೆ ನನಗೆ, ನೀನೊಬ್ಬಳೇ ನನಗೆ ಏನು ಹೇಳ್ತಾರೆ ಬೇಡವಾ? ಓಕೆ 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 ಬಟ್ ಐ ಫೀಲ್ ಫಾರ್ಚುನೇಟ್. ಏಕೆಂದರೆ ಮಂಜೂರಿ ಅಂತ ಒಳ್ಳೆ ಡೈರೆಕ್ಟರ್ ಜೊತೆ ನನಗೆ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಒಳ್ಳೆ ತಂಡ, ಒಳ್ಳೆ ಕತೆ. ಹೋಪ್ಫುಲಿ ಈ ಸಿನಿಮಾದಿಂದ ನಮ್ಮೆಲ್ಲರ ಜೀವನ ಚೇಂಜ್ ಆಗುತ್ತೆ ಅನ್ನೋದೊಂದು ಆಸೆ ಇದೆ. ಥ್ಯಾಂಕ್ ಯು. ಕಾರ್ತಿಕ್ ಮೊದಲನೇ ಸಿನಿಮಾ ಕೆಲಸ ಮಾಡ್ತಾ ಇರೋದು ಜೊತೆಯಾಗಿ ಮನ್ಸೂರಿ ಸರ್ ಪ್ರಾಜೆಕ್ಟ್ಗೆ. ಚಿತ್ರದಲ್ಲಿ ಒಟ್ಟು 6 ಹಾಡುಗಳು ಬರುತ್ತೆ. ನಮಗೆ ತುಂಬ ಚಾಲೆಂಜಿಂಗ್ ಆಗಿದೆ. ಸಿನ್ಸ್ ಹೀರೋ ವೈಲಿನ್ ನುಡಿಸ್ತಾರೆ, ಹೀರೋಯಿನ್ ಫ್ಲೂಟ್ ನುಡಿಸ್ತಾರೆ. ಸೊ ಕೆಲಸ ಆಗಲೇ ಶುರು ಆಗಿದೆ. ಒಳ್ಳೆ ರಿಸಲ್ಟ್ ಕೊಡೋದಕ್ಕೆ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಥ್ಯಾಂಕ್ ಯು. ಸೊ ದೇವರಾಜ್ ಸರ್ ಜೊತೆನೂ ಈ ಟೀಮ್ ಜೊತೆ ನಮ್ಮದು ಫಸ್ಟ್ ಪ್ರಾಜೆಕ್ಟು. ಸೊ ಆ್ಯಸ್ ಯೂಶುವಲ್ ಆಲ್ರೆಡಿ ಡೈರೆಕ್ಟ್ ಹೇಳಿರೋ ಥರ ಒಂದು ಜರ್ನಿ ಸಿನಿಮಾ. ಸೊ ಹಂಗಾಗಿ ತುಂಬ ಲೊಕೇಶನ್ಸ್ ಬರುತ್ತೆ. ಸೊ ನನ್ನ ವರ್ಕಿಗೆ ತುಂಬ ಜಾಸ್ತಿ ಕೆಲಸ ಇರುತ್ತೆ ಆ್ಯಸ್ ಎ ಸಿನಿಮಾಟೋಗ್ರಫರ್. ಸೊ ಅದನ್ನು ಕರೆಕ್ಟಾಗಿ ಮಾಡೋಕ್ಕೆ ನಾನು ನನ್ನ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಂತ ಅಷ್ಟೇ. ಗೋವಾ ಗೋವಾ ತನಕ ಹೋಗ್ತೀವಿ. ಬದಲಾವಣೆ ಯಾಕೆ ಆಗಬಾರ್ದು ಇದ್ರ ವಿಚಾರ ಮೇಲೆ ಚರ್ಚೆ ಮಾಡ್ತಾ ಅವರು ಕತೆ ಸೃಷ್ಟಿ ಮಾಡಿದ್ದಾರೆ. ಪರದೆ ಮೇಲೆ ಜುಲೈ ತರ್ತಿದ್ದೀವಿ, ನೋಡಿ ಖುಷಿಯಾಗಿ. ಈ ಸಿನಿಮಾ ನೋಡಿದ್ಮೇಲೆ ಇತ್ತೀಚೆಗೆ 2 ವರ್ಷದಲ್ಲಿ ನಡೆದಿದೆ ಸುಮಾರು ಘಟನೆಗಳು ಅದಕ್ಕೆ ಬ್ಯಾಕಪ್ ಆಗುತ್ತೆ. ನಾವು ಮಾಡೋ ರಿಸರ್ಚಲ್ಲಿ ನೀವೇನಾದರೂ ರಿಚ್ನೆಸ್ ನೋಡಿ ಮಜಾ ಈ ಸಲ ಮಾಡಕ್ಕೆ ಹೋಗ್ಬೇಕು. ಅದು ಮೇಲ್ಗಡೆ ಇರೋ ಸ್ಕ್ರಿಪ್ಟ್ ರೈಟರ್ ಮಾಡೋದು, ಇಲ್ಲಿರೋರ್ಗೂ ಅದಕ್ಕೂ ಸಂಬಂಧ ಇರೋದೇ ಇಲ್ಲ. ನೀವು ಮಾಡ್ತಿರೋದು, ನಾನು ಮಾಡ್ತಿರೋದು, ಅವ್ರು ಮಾಡ್ತಿರೋದಕ್ಕೆಲ್ಲ ಸ್ಕ್ರಿಪ್ಟ್ ರೈಟರ್ ಮೇಲ್ಗಡೆ ಆದರೆ ನೋಡಿ ನೋಡೋಕೆ ಹೋಗ್ಬೇಡಿ, ಕಷ್ಟ ಆಗ. ಇದು ಇಲ್ಲಿಂದ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ನನಗಿರುವಂಥ ಕಲ್ಪನೆ ಆಗ್ಬೋದು, ಥಿಯರಿ ಆಗ್ಬೋದು, ಅದರ ಅನುಭವ ಆಗ್ಬೋದು, ಇಲ್ಲಿವರೆಗೂ ಹೇಳಿದ ಫಾರ್ಮೇಟೇ ಬೇರೆ. ಇಲ್ಲಿಂದ ನನ್ನ ಜರ್ನಿ ಬೇರೆ ಥರನೇ ಶುರು ಮಾಡೋಣ ಅಂತೇಳಿ ಈ ಕತೆ ಮಾಡ್ಕೊಂಡಿದ್ದೀವಿ. ಇದು ಲವ್ ಸ್ಟೋರಿ ಸರ್. ಥ್ಯಾಂಕ್ ಯು ಸೊ ಮಚ್. ಬೇರೆ ಏನಾದರೂ ಹೇಳೋದು?